ಆ ಮರ ಇದ್ದರೆ ಜಾಸ್ತಿ ಪ್ರೊಡಕ್ಷನ್ ಅಡಿಕೆಗೆ ಹಾಕ್ಬೋದು. ಓಕೆ, ಇಲ್ಲಿದೆ ನೋಡಿ, ಇದು ಇನ್ನೊಂದು ಕಾಫಿ ಅರೇಬಿಕಾ. ಇನ್ಸ್ಟೆಂಟ್ ಕಾಫಿಗೆ ಬಳಸ್ತಾರೆ ನೋಡಿ. ಸನ್ರೈಸ್, ನೆಸ್ಕೆಫೆ, ಬ್ರೂ, ಲೆವಿಸ್ಟಾ ಈ ಬ್ರ್ಯಾಂಡ್ ಎಲ್ಲ ಇದರಲ್ಲೇ ಮಾಡ್ತಾರೆ. ಇದರಲ್ಲಿ ನೀವು ಫಿಲ್ಟರ್ ಕಾಫಿನ ಮಾಡ್ಕೊಳ್ಬೋದು, ಇನ್ಸ್ಟೆಂಟ್ ಕಾಫಿ ಎರಡು ಮಾಡ್ಕೊಳ್ಬೋದು. ರಾಬಸ್ಟಾದಲ್ಲಿ ನಿಮಗೆ ಫಿಲ್ಟರ್ ಕಾಫಿ ಮಾತ್ರ ಮಾಡೋಕ್ಕೆ, ಅರೇಬಿಕಾದಲ್ಲಿ ನಿಮಗೆ ಎರಡು ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಕಹಿ ಬೇಕಂದರೆ ರಾಬಸ್ಟನ್ನ ಯೂಸ್ ಮಾಡಬೇಕು, ಫಿಲ್ಟರ್ ಕಾಫಿ. ಕಹಿ ಅಷ್ಟು ಬೇಡ ಅಂತ ಹೇಳಿದರೆ ಅರೇಬಿಕಾ ಕಾಫಿನ ಯೂಸ್ ಮಾಡ್ಬೋದು. ಇದರ ಎಲೆ ನೋಡಿ ನೋಡಲಿಕ್ಕೆ ಚಿಕ್ಕದಾಗಿರುತ್ತೆ, ಮತ್ತು ಸ್ಟೆಮ್ ನೋಡಲಿಕ್ಕೆ ಸಹ ಚಿಕ್ಕದಾಗಿರುತ್ತೆ. ಕಾಫಿ ನೋಡಲಿಕ್ಕೆ ಮಾತ್ರ ದೊಡ್ಡದಾಗಿರುತ್ತೆ. ಅಲ್ಲಿದೆ ನೋಡಿ, ಆ ಗಿಡದ ಹಿಂದ್ಗಡೆ ನೋಡಿ, ಸ್ಟ್ರೈಟ್ ಆಗಿದೆ ನೋಡಿ ಅದರಲ್ಲಿ. ರಾಬಸ್ಟಾ ಕಾಫಿ ರೌಂಡ್ ಆಗಿರುತ್ತೆ, ಅರೇಬಿಕಾ ಓವಲ್ ಆಗಿರುತ್ತೆ. ಅರೇಬಿಕಾ ಕಾಫಿ ಬಂದ್ಬಿಟ್ಟು ವರ್ಷಕ್ಕೆ 6 ರಿಂದ 8 kg ಕಾಫಿ ಪ್ರೊಡಕ್ಷನ್ ಕೊಡುತ್ತೆ. ಅದರಿಂದ 4 kg ಕಾಫಿ ಪೌಡರ್ನ ಮಾಡ್ಕೊಳ್ಬೋದು. ಮತ್ತು ರಾಬಸ್ಟಾ ಗಿಡ 100 ವರ್ಷಕ್ಕೆ ಬದುಕುತ್ತೆ. ಅರೇಬಿಕಾ ಗಿಡ 20 ವರ್ಷ ಮಾತ್ರ ಬದುಕೋದು. ಇದಕ್ಕೆ ಲೈಫ್ ಟೈಮ್ ಕಮ್ಮಿ ಇರೋದ್ರಿಂದ ಅರೇಬಿಕಾ ಕಾಫಿಗೆ ತುಂಬ ಕಾಸ್ಟ್ಲಿ, ಬೆಳೆ ಜಾಸ್ತಿ ಇರುತ್ತೆ. ಇದರ ಎತ್ತರ ನೋಡಿದ್ರೆ 5 ಅಡಿ ಎತ್ತರ ಬೆಳೆಯುತ್ತೆ. ರಾಬಸ್ಟಾ 7 ಫೀಟಿಗೆ. ಅರೇಬಿಕಾ ಕಾಫಿ ಹಣ್ಣಾಗಲಿಕ್ಕೆ ಟೋಟಲ್ ಆಗಿ 9 ತಿಂಗಳು ತಗೊಳುತ್ತೆ. ಅದಕ್ಕೆ ನವಂಬರ್ ಮತ್ತು ಡಿಸೆಂಬರಲ್ಲಿ ಅರೇಬಿಕಾನ ಹಾರ್ವೆಸ್ಟಿಂಗ್ ಮಾಡ್ತಾರೆ. ನಿಮಗೆ ಚಿಕೋರಿ ಗೊತ್ತುಂಟಾ? ಚಿಕೋರಿ ಅಂತ ಹೇಳಿದ್ರೆ ಒಂದು ಗಿಡದ ಹೆಸರು. ಅದನ್ನ ಗುಜರಾತ್ ಮತ್ತು UP ಅವರು ಜಾಸ್ತಿ ಬೆಳೆಸ್ತಾರೆ. ಚಿಕೋರಿ ನೋಡ್ಲಿಕ್ಕೆ ಮೂಲಂಗಿ ತರನೇ ಇರುತ್ತೆ. ಆ ರೂಟ್ನ ಕಟ್ ಮಾಡಿ, ಡ್ರೈ ಮಾಡಿ, ಪೌಡರ್ ಮಾಡಿ ಕಾಫಿ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಆವಾಗ ಕಾಫಿ ಪೌಡರ್ ಯಾವುದು, ಚಿಕೋರಿ ಪೌಡರ್ ಯಾವುದು ಅಂತ ಗೊತ್ತಾಗೋದಿಲ್ಲ. ಎರಡು ಒಂದೇ ರೀತಿ ಇರುತ್ತೆ. ಅದನ್ನ ನಾವು ಮೈಲ್ಡ್ ಕಾಫಿ ಅಥವಾ ಚಿಕೋರಿ ಕಾಫಿ ಅಂತ ಕರಿತೀವಿ. ಅದನ್ನ ಮಿಕ್ಸ್ ಮಾಡಿದಾಗ ಆ ಚಿಕೋರಿ ಪೌಡರ್ದು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಹಿಯಾದ ಟೇಸ್ಟ್ ಇರುತ್ತೆ, ಮತ್ತೆ ಏನೂ ಇರೋದಿಲ್ಲ. ನಿಮಗೊಂದು ಪ್ಯೂರ್ ಕಾಫಿನ ಪರ್ಚೇಸ್ ಮಾಡಬೇಕಂದ್ರೆ ಅದು ನಿಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಮಾರ್ಕೆಟಲ್ಲಿ ನಿಮಗೆ ರೋಸ್ಟ್ ಮಾಡಿರ್ತಾರೆ ನೋಡಿ, ಕಾಫಿ ಬೀಜ ಸಿಗ್ತದೆ. ಇದು ಟೇಸ್ಟಿಂಗ್ ಪೌಡರ್ ಅಂತಾರಲ್ಲ, ಅದು ಯಾವುದರಲ್ಲಿ ಮಿಕ್ಸ್ ಇರುತ್ತೆ? ಟೀ ಸ್ಟಾಲಲ್ಲಿ ಯೂಸ್ ಮಾಡ್ತಾರಲ್ಲ, ಕಾಫಿಲಿ ಬಳಸೋದಿಲ್ಲ. ಅಲ್ಲ, ಟೀನಲ್ಲಿ ಜಾಸ್ತಿ ಟೇಸ್ಟ್ ಬರಲಿ ಅಂತ ಯೂಸ್ ಮಾಡ್ತಾರಲ್ಲ, ಅದು ಚಿಕ್ಕೋರಿ ಅದರಲ್ಲಿ ಏನಾದ್ರು ಮಿಕ್ಸ್ ಮಾಡ್ತಾರಾ? ಇಲ್ಲಲ್ಲ. ಓಕೆ, ಟೀಯಲ್ಲಿ ಜಾಸ್ತಿ ಮದರಂಗಿ ಸೊಪ್ಪಿದೆ ನೋಡಿ, ಮದರಂಗಿ ಟೇಸ್ಟ್ ಆಗ್ತದೆ ಕಲರಿಗೆ. ಈ ಚಿಕೋರಿ ಇದೆ ನೋಡಿ, ಅದನ್ನ ಮಾರ್ಕೆಟ್ ಅವರು ಬಳಸ್ತಾರೆ. ಅಂದ್ರೆ ನಿಮಗೆ ಪ್ಯೂರ್ ಕಾಫಿನ ಪರ್ಚೇಸ್ ಮಾಡ್ಬೇಕಾದ್ರೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಮಾರ್ಕೆಟಲ್ಲಿ ನಿಮಗೆ ರೋಸ್ಟ್ ಮಾಡಿರ್ತಾರೆ ನೋಡಿ, ಕಾಫಿ ಬೀಜ ಸಿಗ್ತದೆ. ಅದನ್ನ ನೀವು ಮನೆಗೆ ತಕ ಬಂದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಅಲ್ಲಿ ಅಂಗಡಿ ಇಟ್ಕೊಂಡಿರ್ತಾರೆ ನೋಡಿ, ಅವ್ರ ಜೊತೆ ಹೇಳಿದ್ರೆ ಅವರು ಗ್ರೈಂಡ್ ಮಾಡಿ ಕೊಡ್ತಾರೆ. ಇಲ್ಲಾಂದ್ರೆ ಅಕಸ್ಮಾತ್ ಯಾವ್ದಾದ್ರು ಪ್ಲಾಂಟೇಶನ್ಗೆ ಹೋಗಿದ್ರೆ ಅಲ್ಲಿ ನಿಮಗೆ ಕಾಫಿ ಸೀಡ್ ಅಥವಾ ಪ್ಯೂರ್ ಕಾಫಿ ಪೌಡರ್ ಸಿಗ್ತದೆ. ಪ್ಯೂರ್ ಕಾಫಿ ಪೌಡರ್ನ ನೀವು 10 ವರ್ಷದಿಂದ 20 ವರ್ಷ ಗಂಟ ಮನೇಲಿ ಇಟ್ಕೊಳ್ಬಹುದು, ಹಾಳಾಗೋದಿಲ್ಲ. ಅದಕ್ಕೊಂದು ಬ್ರ್ಯಾಂಡ್ ಹೆಸರಾಗಿ ತರಬೇಕಂದ್ರೆ ಮಾರ್ಕೆಟ್ ಅವರು ಮೈಲ್ಡ್ ಕಾಫಿ ಮತ್ತೆ ಇನ್ನೊಂದು ಬ್ಲೆಂಡೆಡ್ ಕಾಫಿ ಅಂತ ಮಾಡ್ತಾರೆ. ಮೈಲ್ಡ್ ಕಾಫಿ ಅಂತ ಹೇಳಿದ್ರೆ 70% ಇನ್ಸ್ಟೆಂಟ್ ಕಾಫಿ ಪೌಡರ್ಗೆ 30% ಚಿಕೋರಿ ಮಿಕ್ಸ್ ಮಾಡ್ತಿರೋದು. ಇಲ್ಲದ್ರೆ 60% ಫಿಲ್ಟರ್ ಕಾಫಿ ಪೌಡರ್ಗೆ 40% ಪೌಡರ್ನ ಮಿಕ್ಸ್ ಮಾಡಿರ್ತಾರೆ. ಒಂದೊಂದು ಬ್ರ್ಯಾಂಡ್ ಅವರು ಒಂದೊಂದು ತರ ಮಿಕ್ಸ್ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ. ಯಾಕೆ ಚಿಕೋರಿ ಮಿಕ್ಸ್ ಮಾಡ್ತಾರೆ? ಅದರಿಂದ ಅವರಿಗೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಅದರಿಂದ ಅವರಿಗೆ 4 ರೀತಿಯ ಬೆನಿಫಿಟ್ ಸಿಗ್ತದೆ. ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಪ್ಯೂರ್ ಕಾಫಿ ತುಂಬಾ ಕಹಿ ಇರೋದ್ರಿಂದ ಆ ಕಹಿನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಚಿಕೋರಿನ ಮಿಕ್ಸ್ ಮಾಡ್ತಾರೆ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಕಾಫಿದ ಟೇಸ್ಟ್ ಕಮ್ಮಿ ಆಗ್ತದೆ, ಬೇರೆ ತರ ಟೇಸ್ಟ್ ಬರುತ್ತೆ. ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ಪ್ರೈಸ್ ನ ಕಮ್ಮಿ ಮಾಡ್ಲಿಕ್ಕೆ. ಅಂದ್ರೆ ಚಿಕೋರಿ ಪೌಡರ್ ಇದೆ ನೋಡಿ, ಅದು ಕಡಿಮೆ ಬೆಲೆಗೆ ಸಿಗ್ತದೆ. ಚಿಕೋರಿನ ಮಿಕ್ಸ್ ಮಾಡಿದ್ರೆ ಕಾಫಿದು ಪ್ರೈಸ್ ಕಮ್ಮಿ ಆಗ್ತದೆ, ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಇನ್ನೊಂದು ಕಲರಿಂಗ್ ಗೋಸ್ಕರ ಆಡ್ ಮಾಡ್ತಾರೆ. ಈಗ ಪ್ಯೂರ್ ಕಾಫಿ ನೋಡ್ಲಿಕ್ಕೆ ಗೋಲ್ಡನ್ ಬ್ರೌನ್ ಅಲ್ಲಿ ಇರ್ತದೆ, ಚಿಕೋರಿನ ಮಿಕ್ಸ್ ಮಾಡಿದ್ರೆ ಡಾರ್ಕ್ ಬ್ರೌನ್ ಗೆ ಬರುತ್ತೆ. ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಒಂದು ಕಾಫಿ ಪೌಡರ್ಗೆ ಒಂದು ಎಕ್ಸ್ಪೈರಿ ಡೇಟ್ ನ ಇಡ್ಲಿಕ್ಕೋಸ್ಕರ. ಅಂದ್ರೆ ನೀವು ಪ್ಯೂರ್ ಕಾಫಿನ 10 ವರ್ಷ ಗಂಟೆ ಇಟ್ಕೊಳ್ಬಹುದು, ಚಿಕೋರಿ ಕಾಫಿನ ನೀವು 6 ತಿಂಗಳು ಮಾತ್ರ ಇಟ್ಕೊಳ್ಳೋಕ್ಕಾಗೋದು. ಯಾಕೆಂತ ಹೇಳಿದ್ರೆ ಚಿಕೋರಿ ಕಾಫಿ ಪ್ಯಾಕೆಟ್ನ ಒಮ್ಮೆ ಯೂಸ್ ಮಾಡಿದ್ಮೇಲೆ ಓಪನ್ ಮಾಡಿ ಮಡಿಗೆ ಇರ್ತೀರಾ, ಆಗ ಗಾಳಿ ತಾಗಿದ್ಮೇಲೆ ಗಟ್ಟಿ ಆಗುತ್ತೆ. ಆ ರೀತಿ ಗಟ್ಟಿಯಾದಾಗ ನಾವು ಏನು ಮಾಡ್ತೀವಿ, ಆ ಪ್ಯಾಕೆಟ್ ಹಾಲಾಗಿರ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ನಾವು ಬಿಸಾಡ್ತೀವಿ, ಇನ್ನೊಂದು ಕಾಫಿನ ತರ್ತೇವೆ, ಅವಾಗ ಅವರಿಗೆ ಲಾಭ ಸಿಗ್ತದೆ. ಆ ರೀತಿ ಚಿಕೋರಿನ ಆಡ್ ಮಾಡಿದ ಮೇಲೆ ಬ್ರ್ಯಾಂಡ್ ಹೆಸರನ್ನ ಇಟ್ಟಿರ್ತಾರೆ. ಅದು ಸನ್ರೈಸ್, ನೆಸ್ಕೆಫೆ, ಬ್ರೂ, ಲೆವಿಸ್ಟಾ ಬ್ರ್ಯಾಂಡ್ ಹೆಸರು ಕೇಳಬೇಕಂದ್ರೆ 100ಗಿಂತ ಮೇಲೆ ಇರುತ್ತೆ. ನೀವು ಮಾರ್ಕೆಟ್ ಹೋದ್ರೆ ಸಾಕು, ಎಲ್ಲ ಪ್ಯಾಕೆಟ್ ಹಿಂದ್ಗಡೆ ಬರೆದಿರ್ತಾರೆ ಎಷ್ಟು ಕಾಫಿ ಇದೆ, ಎಷ್ಟು ಚಿಕೋರಿ ಇದೆ ಅಂತ ನೋಡಿದ್ರೆ ಗೊತ್ತಾಗ್ತದೆ. ಅಂದ್ರೆ ಕಾಫಿನ ಅಡಲ್ಟ್ರೇಷನ್ ಮಾಡ್ಲಿಕ್ಕೋಸ್ಕರ ಚಿಕೋರಿನ ಮಿಕ್ಸ್ ಮಾಡಿರ್ತಾರೆ. ಇನ್ನೊಂದು ಬ್ಲೆಂಡೆಡ್ ಕಾಫಿ ಮಾಡ್ತಾರೆ. ಬ್ಲೆಂಡೆಡ್ ಅಲ್ಲಿ ಚಿಕೋರಿ ಇರೋದಿಲ್ಲ. ಅರೇಬಿಕಾ ಮತ್ತು ರಾಬಸ್ಟಾ ಎರಡು ಕಾಫಿನ ಮಿಕ್ಸ್ ಮಾಡ್ಬಿಟ್ಟು ಬ್ಲೆಂಡೆಡ್ ಕಾಫಿನ ಮಾಡ್ತಾರೆ. ಅದರಲ್ಲಿ ನೀವು ಫಿಲ್ಟರ್ ಕಾಫಿನ ಮಾಡ್ಕೊಳ್ಬೋದು, ಇನ್ಸ್ಟೆಂಟ್ ಕಾಫಿನೂ ಮಾಡ್ಕೊಳ್ಬೋದು. ಆ ಬ್ಲೆಂಡೆಡ್ ಕಾಫಿ ಪೌಡರ್ ಆಗಿದ್ರೆ 10 ವರ್ಷ ಗಂಟೆ ಇಟ್ಕೊಳ್ಬೋದು, ಇನ್ಸ್ಟೆಂಟ್ ಕಾಫಿ ಆಗಿದ್ರೆ 6 ತಿಂಗಳು ಇಟ್ಕೊಳ್ಬೋದು. ಆ ಬ್ಲೆಂಡೆಡ್ ಕಾಫಿನ ನಾವಿಲ್ಲಿ ಪ್ಲಾಂಟೇಶನ್ ಬ್ಲೆಂಡೆಡ್ ಕಾಫಿ ಅಂತ ಕರಿತೀವಿ. ನೀವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಬೇಕಂದ್ರೆ ಸ್ಟಾರ್ಬಕ್ಸ್, ಟಾಟಾ ಗೋಲ್ಡ್, CCDV, ಎಕ್ಸ್ಪ್ರೆಸೋ, ಡೇವಿಡ್ ಆಫ್, ID ಡಿಕಾಕ್ಷನ್, ಅಮೆರಿಕಾ ಲ್ಯಾಟೆ, ಟಾಟಾ ಗ್ರ್ಯಾಂಡ್ ಪ್ರೀಮಿಯಂ, ಕ್ಯಾಪಿಚಿನೋ, ಆ ರೀತಿ ತುಂಬ ಬ್ರ್ಯಾಂಡ್ಸ್ ಇದೆ. ಆದರೆ ಬ್ಲೆಂಡೆಡ್ ಕಾಫಿ ಪೌಡರ್ಗೆ ಬೆಲೆ ಜಾಸ್ತಿ ಇರುತ್ತೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಚಿಕೋರಿ ಬಳಸೋದಿಲ್ಲ, ಏನೇ ಬೆಲೆ ಜಾಸ್ತಿ ಇರುವಂಥದ್ದು. ಈ ಚಿಕೋರಿಂದ ಏನಾದರೂ ಸೈಡ್ ಎಫೆಕ್ಟ್ ಬರುತ್ತೆ ಅಂತ ಹೇಳಿದ್ರೆ, ಚಿಕೋರಿ ಕಾಫಿನ ತುಂಬ ಕುಡಿದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಮತ್ತು ಎದೆವರಿ ಇದು ಜಾಸ್ತಿ ಬರುತ್ತೆ. ಇದು ಚಿಕೋರಿಲಿ ಬರುವಂಥ ಒಂದು ಸೈಡ್ ಎಫೆಕ್ಟ್. ಚಿಕೋರಿ ಬಳಸೋದನ್ನೇ ಕಾಫಿ ಕುಡಿದ್ರೆ ಅಸಿಡಿಟಿನ ಕಂಟ್ರೋಲ್ ಮಾಡ್ಕೊಳ್ಬೋದು. ಮತ್ತು ಈ ಅರೇಬಿಕಾ ಕಾಫಿಲಿ 100 ಗ್ರಾಮ್ ಪೌಡರಲ್ಲಿ 1.5 mg ಕೆಫೆನ್ ಇರ್ತದೆ. ರಾಬಸ್ಟಾದಲ್ಲಿ 2.7 mg ಕೆಫೆನ್ ಇರ್ತದೆ.
ಕೆಫೆನ ನಾವು ಪರ್ ಡೇ 3 to 4 ಕಪ್ಸ್ ಮಾತ್ರ ಕುಡಿಬೇಕು. ತುಂಬ ಕೆಫೆನ ಕುಡಿದ್ರೆ ನಿದ್ದೆ ಬರೋದಿಲ್ಲ, ಮತ್ತೊಬ್ಬೊಬ್ಬರಿಗೆ ವೆಯ್ಟ್ ಗೇನ್ ಆಗ್ತದೆ, ವೆಯ್ಟ್ ಲಾಸ್ ಆಗ್ತದೆ, ಹೇಳಲಿಕ್ಕಾಗೋದಿಲ್ಲ. ಇನ್ನೊಂದು ಬ್ಲಡ್ ಪ್ರೆಷರ್ BP ಜಾಸ್ತಿ ಆಗ್ತದೆ. ಇದು 3 ಸೈಡ್ ಎಫೆಕ್ಟ್ ಇದೆ ಕೆಫೆನಲ್ಲಿ. ಅದಕ್ಕೆ ಹೆಲ್ತ್ ವೈಸ್ ನೋಡಿದ್ರೆ ಅರೇಬಿಕಾ ಕಾಫಿಂತ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಅರೇಬಿಕಾ ಕಾಫಿಲಿ ಸ್ವಲ್ಪ ಕೆಫೆನ್ ಕಮ್ಮಿ ಇರುತ್ತೆ, ಅದಕ್ಕೆ ಅರೇಬಿಕಾ ಬೆಸ್ಟ್ ಅಂತ ಹೇಳ್ಬೋದು. ನಿಮಗೆ ಕೆಫೆನ್ ಬೇಕು ಅಂತ ಹೇಳಿದರೆ ಪ್ಯೂರ್ ಬ್ಲ್ಯಾಕ್ ಕಾಫಿನ ಕುಡಿಬೇಕು. ಕೆಫೆನ್ ಅಷ್ಟೇ ಬೇಡ ಅಂತ ಹೇಳಿದರೆ ಮಿಲ್ಕ್ ಜೊತೆ ಕುಡಿಬೋದು. ಹಾಲು ಮಿಕ್ಸ್ ಮಾಡಿದ್ರೆ ಕೆಫೆನ್ ಕಮ್ಮಿ ಇರ್ತದೆ ಸ್ವಲ್ಪ. ಮತ್ತು ಕಾಫಿ ಪ್ಲಾಂಟೇಷನ್ ಬೆಳೆಸುವಾಗಿದ್ದರೆ ಕಪ್ಪು ಮತ್ತು ಕೆಂಪು ಮಣ್ಣು 2 ಮಣ್ಣು ಮಿಕ್ಸ್ರನ್ ಆಗಿರಬೇಕು. ಮತ್ತು ಹಿಲ್ ಸ್ಟೇಷನ್ ಇರಬೇಕು. ಯಾಕೆಂತ ಹೇಳಿದರೆ ಮಳೆಗಾಲದಲ್ಲಿ ನೀರು ತುಂಬ ಬೇಕು, ಅದರ ನೀರು ಯಾವುದು ನಿಕ್ಕೊಳ್ಬಾರ್ದು, ಎಲ್ಲ ಫ್ಲೋ ಆಗಬೇಕು. ಅದಕ್ಕೆ ಹಿಲ್ ಸ್ಟೇಷನಲ್ಲಿ ಮಾತ್ರ ಟೀ ಪ್ಲಾಂಟೇಷನ್ ಮತ್ತು ಕಾಫಿ ಪ್ಲಾಂಟೇಷನ್ ಮಾಡ್ತಾರೆ. ಮತ್ತು ಈ ಅರೇಬಿಕಾ ಗಿಡಕ್ಕೆ 90% ಶೇಡ್ ನೆರಳಿರಬೇಕು. ರಾಬಸ್ಟಕ್ಕೆ 70% ಶೇಡ್. ತುಂಬ ಬಿಸಿಲು ಬಿದ್ದರೆ ಗಿಡ ಸತ್ತೋಗ್ತದೆ. ಗಿಡನ ರಕ್ಷಣೆ ಮಾಡಲಿಕ್ಕೋಸ್ಕರ ಮರನ ಇಟ್ಟಿರ್ತಾರೆ. ಅದಕ್ಕೆ ನಿಮಗೆ ಕಾಫಿ ಪ್ಲಾಂಟೇಷನ್ ನೋಡಿದಾಗ ಫಾರೆಸ್ಟ್ ಥರ ಕಾಣಿಸುತ್ತೆ, ಯಾವುದೋ ಫಾರೆಸ್ಟ್ ಅಲ್ಲ, ಎಲ್ಲ ನೆರಳಿಗೋಸ್ಕರ ಮರ ಇರುತ್ತೆ. ಈಗ ಟೀ ಪ್ಲಾಂಟೇಷನ್ಗೆ ಹೋಗಿರ್ತೀರ ನೋಡಿ, ಅಲ್ಲಿ ಓಪನ್ ಆಗಿರುತ್ತೆ. ಯಾಕೆಂತ ಹೇಳಿದರೆ ಟೀ ಪ್ಲಾಂಟೇಷನ್ಗೆ ಬಿಸಿಲು ಬೀಳಬೇಕು, ಅದಕ್ಕೆ ಓಪನ್ ಆಗಿರುತ್ತೆ. ಕಾಫಿ ಪ್ಲಾಂಟೇಷನ್ಗೆ ತುಂಬ ಬಿಸಿಲು ಬೀಳಬಾರ್ದು, ಅದಕ್ಕೆ ರಕ್ಷಣೆಗೋಸ್ಕರ ಮರ ಇರುತ್ತೆ. ಮತ್ತು ಈ ಕಾಫಿ ಗಿಡ ಇದೆ ನೋಡಿ, ಇದು ಯಾವುದು ನಮ್ಮ ಇಂಡಿಯಾದಲ್ಲಿ ಬೆಳೆದಂಥ ಕಾಫಿ ಗಿಡ ಅಲ್ಲ. ಮೊದಲಿಗೆ ಕಾಫಿ ಕಂಡುಹಿಡಿದಿದ್ದು ಇಥೋಪಿಯಾ ಕಂಟ್ರಿಲಿ ಒಂದು ಕಾಫಾ ಅಂತ ಒಂದು ವಿಲೇಜ್ ಇದೆ. ಆ ವಿಲೇಜಲ್ಲಿ, ಆ ಗ್ರಾಮದಲ್ಲಿ 15ನೇ ಶತಮಾನದಲ್ಲಿ ಕಾಫಿನ ಕಂಡುಹಿಡಿತಾರೆ. ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಯಾರು ಕಂಡುಹಿಡಿದ್ರು ಅಂತ. ಅದರ ಕಾಫಾ ಅಂತ ಒಂದು ಹೆಸರು ಇದೆ ನೋಡಿ, ಅಲ್ಲಿಂದನೇ ಈ ಬೀಜಕ್ಕೆ ಕಾಫಿ ಅಂತ ಹೆಸರು ಬರುತ್ತೆ. ಅಲ್ಲಿಂದನೇ ಕಾಫಿ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಅಲ್ಲಿಂದ ಕಾಫಿನೆಲ್ಲ ತಂದುಬಿಟ್ಟು ಅರಬ್ ಕಂಟ್ರಿ ಇದೆ ನೋಡಿ, ಅಲ್ಲೊಂದು ಅಂತ ಒಂದು ಸ್ಟೇಟ್ ಇದೆ. ಆ ಸ್ಟೇಟಲ್ಲಿ ಕಾಫಿನ ತಂದುಬಿಟ್ಟು ರೋಸ್ಟ್ ಮಾಡ್ತಾರೆ. ಅಲ್ಲಿ ಒಂದು ರೂಲ್ಸ್ ಇರುತ್ತೆ. ಅವರ ರೂಲ್ಸ್ ಏನು ಅಂತ ಹೇಳಿದರೆ, ಅಲ್ಲಿ ಹುರಿದಂಥ ಕಾಫಿ ಬೀಜನ ಯಾವ ದೇಶಕ್ಕೆ ಬೇಕಾದರೆ ತಗೊಂಡೋಗ್ಬೋದಿತ್ತು, ಆದರೆ ಹಸಿ ಬೀಜನ ಕಂಟ್ರಿಯಲ್ಲೇ ಬ್ಯಾನ್ ಮಾಡಿ ಇಡ್ತಾರೆ. ಯಾಕೆಂತ ಹೇಳಿದರೆ ಹಸಿ ಬೀಜ ಹೊರಗೆ ದೇಶಕ್ಕೆ ಬಂದರೆ ಯಾರಾದರೂ ಕಾಫಿ ಪ್ಲಾಂಟೇಷನ್ ಮಾಡಿದಾಗ ಆ ಕಂಟ್ರಿಗೆ ಲಾಸ್ ಆಗ್ತದೆ ಅಂತ ಹೇಳಿಬಿಟ್ಟು ಅದರ ಕಾಫಿನೆಲ್ಲ ಗೊತ್ತಿಲ್ಲದಾಗೇ ಕಳ್ಳತನ ಮಾಡ್ತಾ ಇರ್ತಾರೆ. ನಮ್ಮ ಇಂಡಿಯಾದಲ್ಲಿ ಬಾಬಾ ಬುಡ ಅಂತ ಇರ್ತಾರೆ. ಅವ್ರು ಇಲ್ಲಿಂದ ಅಲ್ಲಿಗೆ ಮಕ್ಕ ಯಾತ್ರೆಗೆ ಅಂತ ಪ್ರಯಾಣ ಮಾಡಿರ್ತಾರೆ. ಮಕ್ಕ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾರೆ ಆ ಕಾಫಿನ ಅವರು ಕುಡಿತಾರೆ. ಆ ಕಾಫಿ ಅವರಿಗೆ ತುಂಬ ಇಡಿಸಿರುತ್ತೆ. ಅದನ್ನು ನಮ್ಮ ಇಂಡಿಯಾಕ್ಕೆ ಹೇಗಾದರೂ ತರಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾರೆ. ಆವಾಗ ಅವರ ಗಡ್ಡೆ ಇದೆ ನೋಡಿ, ಗಡ್ಡದಲ್ಲಿ 7 ಕಾಫಿ ಅಂದರೆ 7 ಕಾಫಿ ಬೀನ್ಸ್ನ ಒಳಗಡೆ ಇಟ್ಕೊಂಡು ಕಳ್ಳತನ ಮಾಡಿ ತರ್ತಾರೆ, ಸ್ಮಗ್ಲಿಂಗ್ ಮಾಡಿ ತರ್ತಾರೆ. ತಂದಂಥ ಕಾಫಿನ 1670ಕ್ಕೆ ಕರ್ನಾಟಕಕ್ಕೆ ತಂದುಬಿಟ್ಟು ಹಾಸನ ಡಿಸ್ಟಿಕಲ್ಲಿ ಒಂದು ಚಿಕ್ಕಮಂಗ್ಳೂರಲ್ಲಿ ಚಂದಗಿರಿ ಹಿಲ್ಸ್ ಅಂತ ಇದೆ. ಆ ಹಿಲ್ಸಲ್ಲಿ ಗಿಡನ ಮಾಡಿ ನಡ್ತಾರೆ. ನಟ್ಟಿದಂಥ ಗಿಡದಲ್ಲಿ ಒಂದು 4 ಮನೆ ಜೊತೆ ಸೇರಿಬಿಟ್ಟು ಅಲ್ಲೊಂದು ಚಿಕ್ಕ ಎಸ್ಟೇಟ್ ಥರ ಮಾಡಿರ್ತಾರೆ. ಮತ್ತು ಆ ಬಾಬಾ ಬುಡನ್ ಇದ್ದಾರೆ ನೋಡಿ, ಅವ್ರು ಸತ್ತ ಮೇಲೆ ಅವರ ಹೆಸರನ್ನ ಊರಿನ ಜನರಲ್ಲಿ ನಾಮಕರಣ ಮಾಡ್ತಾರೆ. ಈಗ ನೀವು ಚಿಕ್ಕಮಂಗ್ಳೂರಿಗೆ ಹೋದ್ರೆ ಅಲ್ಲಿ ಬಾಬಾ ಬುಡನಗಿರಿ ಅಂತ ಕರೀತಾರೆ. ಇಂಡಿಯಾಕ್ಕೆ ಮೊದಲು ಕಾಫಿ ತಂದಿರೋದು ಅವರೇ. ಅದಕ್ಕೆ ಅವ್ರನ್ನ ನಾವು ಫಾದರ್ ಆಫ್ ಕಾಫಿ ಅಂತ ಕರಿತೀವಿ. ಈ ಗಿಡ ಅರಬ್ ಕಂಡಿಂದ ಬಂದಿರುತ್ತೆ ನೋಡಿ, ಅದಕ್ಕೆ ಇದನ್ನು ಅರೇಬಿಕಾ ಅಂತ ಕರೀತಾರೆ. ರಾಬಸ್ಟ್ ಗಿಡ ಬಂದಿದ್ದು ಸೌತ್ ಆಫ್ರಿಕಾದಿಂದ 19ನೇ ಶತಮಾನದಲ್ಲಿ ಬ್ರಿಟಿಷರವರು ತರ್ತಾರೆ. ತಂದಾಗಂಥ ಕಾಫಿನ ಈ ಕೊಡಗಿನಲ್ಲಿ ಪ್ಲಾಂಟೇಷನ್ ಮಾಡಿರ್ತಾರೆ. ರಾಬಸ್ಟ್ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ದೊಡ್ಡದು ಅಂತ ಅರ್ಥ. ಇಂಗ್ಲೀಷ್ ಮೀನಿಂಗ್ ಅಂತ ಹೇಳಿದರೆ ದೊಡ್ಡದು ಅಂತ ಹೇಳಿದರೆ ಗಿಡ ನೋಡಲಿಕ್ಕೆ ದೊಡ್ಡದಾಗಿರುತ್ತೆ ನೋಡಿ, ಅದಕ್ಕೆ ಅದನ್ನ ಇಂಗ್ಲೀಷಲ್ಲಿ ರಾಬಸ್ಟ್ ಅಂತ ಕರೀತಾರೆ. ಆ ರೀತಿ ನಮ್ಮ ಇಂಡಿಯಾದಲ್ಲಿ ಕಾಫಿನ ಬೆಳೆಸೋದು. ಕರ್ನಾಟಕದಲ್ಲಿ 71% ಕಾಫಿದು ಪ್ರೊಡಕ್ಷನ್ ಇದೆ. ಕೇರಳ ಮತ್ತು ತಮಿಳುನಾಡಲ್ಲಿ 21% ಕಾಫಿದು ಪ್ರೊಡಕ್ಷನ್ ಇದೆ. ಇಂಡಿಯಾದಲ್ಲಿ ಜಾಸ್ತಿ ಕಾಫಿನ ಬೆಳೆಸೋದು ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಸೋದು ಕೂರ್ಗ್, 33% ಪ್ರೊಡಕ್ಷನ್ ಇದೆ. ಪ್ರಪಂಚದಲ್ಲಿ ಜಾಸ್ತಿ ಕಾಫಿನ ಬೆಳೆಸೋದು ಬ್ರೆಜಿಲ್ ಕಂಟ್ರಿ. ಬ್ರೆಜಿಲ್ ಅವ್ರದ್ದು ನಂಬರ್ 1 ಕಾಫಿಯದು ಪ್ರೊಡಕ್ಷನ್ ಇದೆ. ನಮ್ಮ ಇಂಡಿಯಾ 8th ಪ್ಲೇಸ್ ಅಂದರೆ 8ನೇ ರ್ಯಾಂಕಲ್ಲಿ ಇದೆ. ಥ್ಯಾಂಕ್ ಯು.